Hey guys, welcome back to my channel. So ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ, ನಾನು ಅನುಷಾ ಬೆಂಗಳೂರಿಂದ ಕನ್ನಡ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ. ಸೊ ನನ್ನ ಹಳೆ ವಿಡಿಯೋಸ್ ಅಲ್ಲಿ ಹೇಳಿದಾಗೆ ಊರಬ್ಬ ಇದೆ ಅಂತ ಹೇಳಿದೆ, ಜೂನ್ 14, 15, 16. ಸೊ ಫೈನಲಿ ಆ ಟೈಮ್ ಬಂದಿದೆ. 3 ದಿನ ಕೂಡ ಹಬ್ಬ ಇದೆ. ಸೊ ನಾವು 3 ದಿನ ಹಬ್ಬ ಇರೋದ್ರಿಂದ 14th ಬೆಳಗ್ಗೆ ಅಂದ್ರೆ ಶುಕ್ರವಾರ ಬೆಳಗ್ಗೆನೆ ಹೊರಟಿದ್ವಿ. ಸೊ ಹೋಗ್ತಿರ್ಬೇಕಾದ್ರೆ ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈಗ ಮಳೆಗಾಲ ಆಗಿರೋದ್ರಿಂದ ಫುಲ್ ಕಂಪ್ಲೀಟ್ ಗ್ರೀನರಿ ಇದೆ. ಸೊ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಊರಿಗೆ 1.5 hour ಜರ್ನಿ. ಬಟ್ ಹೇಗ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಅಷ್ಟು ಗ್ರೀನರಿ ಆಗಿ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ಊರಿಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗ್ತಿದ್ದಂಗೆ ಅದು ಹಬ್ಬದ ವೈಬ್ಸ್ ಏನಿದೆ ಅದು ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಸೊ ಫಸ್ಟ್ ಬರ್ತಿದ್ದಂಗೆ ನಾವು ಸೀದಾ ದೇವಸ್ಥಾನದ ಹತ್ರನೇ ಹೋಗಿದ್ದು. ಸೊ ಜಾತ್ರೆ ಇರೋದ್ರಿಂದ ಈ ತರ ಒಂದು ವೆಲ್ಕಮ್ ಬೋರ್ಡ್ ತರ ಮಾಡಿದ್ರು. ಸೊ ಅದಾದ್ಮೇಲೆ ಇದು ಫಸ್ಟ್ ಬಂದು ಚಪ್ರ ಪೂಜೆ ಮಾಡಕ್ಕೆ ಏನೇನ್ ಬೇಕು ಅದೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಡೆಕೋರೇಷನ್ ಕೂಡ ಮಾಡ್ತಾ ಇದ್ರು. ಸೊ ಅದು ಪೂಜೆಗೆ ಏನೇನ್ ಬೇಕು ಎಲ್ಲಾನು ಕೂಡ ಇನ್ನೊಂದ್ ಕಡೆ ರೆಡಿ ಮಾಡ್ತಾ ಇದ್ರು. ನೆಕ್ಸ್ಟ್ ಇಲ್ಲಿ ದೇವಸ್ಥಾನದ ಒಳಗಡೆನೂ ಕೂಡ ಕಂಪ್ಲೀಟ್ ಆಗಿ ಫ್ಲವರ್ ಅಲ್ಲೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ರು. ಇನ್ನೂ ಕಂಪ್ಲೀಟ್ ಆಗಿರ್ಲಿಲ್ಲ, ಬಟ್ ಸ್ಟಾರ್ಟಿಂಗ್ ಹೇಗ್ ಕಾಣುತ್ತೆ ಅಂತ ತೋರ್ಸೋಣ ಅಂತ ಅನ್ಬಿಟ್ಟು ಜಸ್ಟ್ ನಾನು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಬಟ್ ದೇವ್ರೇನ್ ತೋರಿಸ್ತಾ ಇರ್ಲಿಲ್ಲ. ಒಳಗಡೆನೂ ಕೂಡ ಫುಲ್ ಕಂಪ್ಲೀಟ್ ಅಲಂಕಾರ ನಡೀತಾ ಇತ್ತು. ಸೊ ಆಮೇಲೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಹೇಗ್ ಡೆಕೋರೇಷನ್ ಆಗಿದೆ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಊರಿಗೆ ಬಂದ್ವಿ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲೇ ಗೊತ್ತಾಗ್ತಿರುತ್ತೆ. ಸೊ ಹಳ್ಳಿಗೆ ಬಂದಿದೀವಿ. ಆಲ್ರೆಡಿ ಹಬ್ಬದ ವೈಬ್ಸ್ ಏನಿದೆ ಸೊ ಊರಲ್ಲೆಲ್ಲ ಕಾಣ್ತಾ ಇದೆ. ಸೊ ಎಲ್ಲ ಡೆಕೋರೇಷನ್ ಎಲ್ಲ ಇನ್ನೂ ಸ್ವಲ್ಪ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನಾವು ಈಗ ಬಂದು ಸೊ ಲಗೇಜ್ನೆಲ್ಲ ಸೆಟ್ ಮಾಡ್ಕೊಳ್ಳೋದು, ಸೊ ಐಟಮ್ಸ್ನೆಲ್ಲ ಸೆಟ್ ಮಾಡೋದು ಮಾಡ್ತಾ ಇದೀವಿ. ಈವ್ನಿಂಗ್ ಇಂದ ಅದು ಫಂಕ್ಷನ್ಗಳ್ದು ಏನೇನಿದೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ನಾವು ತಂದಿರೋ ಐಟಮ್ಸು ಅದು ಇದು ಎಲ್ಲ ಸೆಟ್ರೇಟ್ ಆಗಬೇಕಲ್ಲ. ಆಮೇಲೆ ಮಕ್ಳಿಗೂ ಎಲ್ಲ ಫಸ್ಟು ಎಲ್ಲ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಲಗೇಜ್ ಎಲ್ಲ ನೀಟಾಗಿಟ್ಟು ಸೆಟ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಸೆಟ್ ಆದಮೇಲೆ ಊಟನೂ ಅಷ್ಟೇ ಮನೆಯಲ್ಲೇ ಎಲ್ಲ ಅನ್ನ ಸಾಂಬಾರೆಲ್ಲ ಅಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ಬಿಕಾಸ್ ಇಲ್ಲಿ ಬಂದ ತಕ್ಷಣ ಮತ್ತೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಅಲ್ಲೇ ಮಾಡ್ಕೊಂಡು ಬಂದಿದ್ದು. ಸೊ ಈಗ ಊಟ ಮುಗಿಸ್ಕೋಬೇಕು. ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಮಲಗಿದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಸಂಜೆಗೆ ಎಲ್ಲ ರೆಡಿ ಆಗಬೇಕು. ಸೊ ಹೇಗೆ ಹೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನನ್ನ ಮಗಳು ಪಲ್ಟಿ ಹೊಡಿತಾ ಇದ್ದಾಳೆ ಮಲ್ಕೊಳೆ ಅಂತಂದರೆ. ಪೋಲಿ 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 ಪೋಲಿ. ಸೊ ಇಲ್ಲೆಲ್ಲ ಐಟಮ್ಸ್ಗಳನ್ನ ಸೆಟ್ ಮಾಡಿದ್ದೀವಿ. ಇಲ್ಲೆಲ್ಲ ಇನ್ನೂ ಸ್ವಲ್ಪ ಜಾಗ ಇದೆ. ಇಲ್ಲೆಲ್ಲ ನಮ್ಮ ಐಟಮ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಏನ್ ಮಾಡ್ಕೊಂಡೆ? ಏಟಾಯ್ತಾ? ಬಿದ್ದ? ಎಲ್ಲಿ ಬಿದ್ದೆ? ತೋರ್ಸು ತೋರ್ಸು, ಏನ್ ಏಟಾಯ್ತು? ಇಲ್ಲಿ ಪಕ್ಕದಲ್ಲೇನೆ, ಮನೆ ಪಕ್ಕದಲ್ಲೇನೆ ಊಟಕ್ಕೆ ಮತ್ತೆ ಅಡಿಗೆಗೆ ಎಲ್ಲದಕ್ಕೂ ಅಂತ ಹೇಳ್ಬಿಟ್ಟು ಇಲ್ಲಿ ಪೆಂಡಲ್ ಹಾಕಿಸ್ತಾ ಇದ್ವಿ. ಸೊ ಅದನ್ನು ಕೂಡ ಬಂದ ತಕ್ಷಣ ಎಲ್ಲ ಕೆಲಸ ಮಾಡ್ತಾ ಇದ್ರು. ಬಂಗಾರಿ ನೆಕ್ಸ್ಟ್ ಇಲ್ಲಿ ಮನೆಗೆ ಬಂದ್ವಿ. ಸೊ ಹಳೆ ವಿಡಿಯೋಸ್ ಅಲ್ಲಿ ಹೇಳ್ದಾಗೆ ಇಲ್ಲಿ ನಾವು ಈ ಮನೆಯಲ್ಲಿ ವಾಸವಾಗಿರಲ್ಲ. ಸೊ ಖಾಲಿ ಇರುತ್ತೆ. ಇಂಥ ಹಬ್ಬ ಹರಿದಿನ ಟೈಮಲ್ಲಿ ಹೋಗ್ಬಿಟ್ಟು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ನಾವಲ್ಲಿ ಇದ್ಬಿಟ್ಟು ಹಬ್ಬ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋದು. ಸೊ ಈ ಸಲ ಜಾತ್ರೆ ಇರೋದ್ರಿಂದ ತುಂಬಾ ಜನ ಎಲ್ಲ ಬರ್ತಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು. ಹಾಗಾಗಿ ಅರುಣ್ ಮತ್ತೆ ಅಣ್ಣ ಅದು ಲೈಟಿಂಗ್ಸ್ ಕೆಲಸ ಏನಿದೆ ನೋಡ್ತಾ ಇದ್ರು. ಇನ್ನೊಂದ್ ಕಡೆ ಅದು ಆರ್ತಿಗೆ ಅದು ತಂಬಿಟ್ಟು ಏನ್ ಮಾಡ್ಬೇಕು ಅದನ್ನು ಕೂಡ ರೆಡಿ ಮಾಡ್ತಾ ಇದ್ರು. ನಾನು ಇಲ್ಲಿ ಆ ದೇವ್ರ ಫೋಟೋಗಳನ್ನೆಲ್ಲ ನೀಟಾಗಿ ಹೊರಿಸ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ತಿದ್ದೆ. ಸೊ ಒಂದ್ಸಲ ರೆಡಿ ಇದ್ರೆ ಸಂಜೆ ದೀಪ ಹಚ್ಚಕ್ಕೆ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಕ್ ಬಂದು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ರು. ಕ್ಲೀನಿಂಗ್ ಏನಂತ ಕೆಲಸ ಇರ್ಲಿಲ್ಲ. ಯಾಕೆ ಕೆಲಸ ಅಲ್ವಾ ಅದು? ನೀಟಾಗಿ ಗುಡ್ಸ್ರಿ. ಅವರಲ್ಲಿ ಇನ್ನೊಬ್ರು ನಮ್ಮ ಮನೆಯವರೆಲ್ಲ ಹೋಗ್ತಿದ್ದಾರೆ. ಸಂಜೆ
ಸಂಜೆ ಆಲ್ಮೋಸ್ಟ್ 5:30 ಆಗಿದೆ. ಸೊ ಇನ್ನ ಟೀ ಕಾಫಿ ಇಲ್ಲ, ಆನೆದು ಡೈರಿ ಓಪನ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಸೊ ಸಂಜೆ ಮೇಲ್ಗಡೆ ಇವತ್ತು ಆರತಿ ಇದೆ, ಮತ್ತೆ ಅದು ಕೊಂಡ ತೊಳೆಯೋದು ಎಲ್ಲ. ಪಾಪ ನಾನಲ್ಲ, ಸಂಜೆ ಮೇಲ್ಗಡೆ ಆರತಿ ಎತ್ಕೊಂಡು ಹೋಗೋದು, ಮತ್ತೆ ನೈಟ್ ಎಲ್ಲ ಆರತಿ ಇದು ಮೆರವಣಿಗೆ ಇದೆ, ಮತ್ತೆ ಕೊಂಡ ತುಳಿಯೋದೆಲ್ಲ ಇದೆ. ಇಲ್ಲಿ ದೇವರುಗಳೆಲ್ಲ ಬರ್ತಾರಂತೆ. ಸೊ ನನಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನನಗೂ ಏನೇನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಕೆಲಸ ಈಗ ಜಸ್ಟ್ ಫ್ರೆಶ್ ಅಪ್ ಆಯ್ತು, ದೇವರ ಹತ್ರ, ಆಮೇಲೆ ಅಜ್ಜಿ ತಾತ ಫೋಟೋ ಇದಾರಲ್ಲ, ಸೊ ಅವ್ರಿಗೆಲ್ಲ ಅದು ಪೂಜೆ ಎಲ್ಲ ಮಾಡಾಯ್ತು. ಈಗ ದೀಪ ಹಚ್ಬಿಟ್ಟು ಸೊ ಸ್ವಲ್ಪ ಹೊತ್ತು ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ನೋಡ್ಕೊಂಡು ಬರ್ತೀವಿ ಏನೇನಿದೆ ಅಂತ. ಸೊ ಆಮೇಲೆ ನೈಟ್ ಮೇಲೆ ಮತ್ತೆ ಎಲ್ಲ ರೆಡಿ ಆಗ್ಬಿಟ್ಟು ಆರತಿ ಎಲ್ಲ ರೆಡಿ ಮಾಡಿಕೊಂಡು ಸೊ ಮತ್ತೆ ಹೋಗೋದಿದೆ. ಸೊ ನನಗೂ ಫಸ್ಟ್ ಟೈಮ್ ಹೊಸ ಎಕ್ಸ್ಪೀರಿಯನ್ಸ್, ನೋಡೋಣ ಹೇಗೇಗಾಗುತ್ತೆ ಏನು ಅಂತ. ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ. ಸೊ ಹಬ್ಬ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ. ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಅದು ನೈಟ್ ಆದಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಆಮೇಲೆ ನಾನು ಒಂದು ರೌಂಡ್ ಊರು ತುಂಬ ಒಂದು ರೌಂಡ್ ಹೋಗ್ಬಿಟ್ಟು ಸೊ ಹೇಗೆ ಕಾಣಿಸ್ತಿದೆ ಅಂತಲೂ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಫ್ಲವರ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು. ಸೊ ಎಲ್ಲ ಇನ್ನು ದೇವಸ್ಥಾನ ಮುಂದ್ಗಡೆ ರಂಗೋಲಿ ಎಲ್ಲ ಬಿಡ್ತಿದ್ದಾರೆ. ಸೊ ಎಲ್ಲಾನು ತೋರಿಸ್ತೀನಿ ಬನ್ನಿ. ಒಂದ್ ಸೆಕೆಂಡ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ, ನೀನ್ ನೋಡ್ಲಿಲ್ಲ ಒಂದ್ ಸೆಕೆಂಡ್ ಕರೆಕ್ಟ್ ಆಗಿ. ನೆಕ್ಸ್ಟ್ ಇಲ್ಲಿ ಅದು ಕೊಂಡ ತುಳಿಯೋದು ಬೇರೆ ಇತ್ತು ಇವತ್ತಿನ ಇದ್ರಲ್ಲಿ. ಸೊ ಇಲ್ಲೇ ಕಾಣಿಸ್ತಿದೆಯಲ್ಲ ಇದೇ ಜಾಗದಲ್ಲೇನೆ. ಸೊ ಅದಕ್ಕೆ ಸೌದೆ ಎಲ್ಲ ತಗೊಂಡ್ ಬಂದು ಅದನ್ನ ಫಸ್ಟು ಈ ದೇವಸ್ಥಾನ 3 ರೌಂಡ್ ಪ್ರದಕ್ಷಿಣೆ ತರ ಹಾಕಿಸ್ಬಿಟ್ಟು ಅದಾದ್ಮೇಲೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದು ಕೊಂಡದ್ದು ಏನಿದೆಯೋ ಎಲ್ಲ ಈಗಲೇ ರೆಡಿ ಮಾಡ್ತಾ ಇದ್ರು. ಬೆಳಗಿನ ಜಾವ ತುಳಿಯೋದು ಅಂದ್ರೆ ಸ್ಯಾಟರ್ಡೆ ಬೆಳಗಿನ ಜಾವ ತುಳಿಯೋದು. ಬಟ್ ಆದ್ರೂ ಅದು ಮುಂಚೆದು ಅದು ಪೂಜೆ ಪುನಸ್ಕಾರಗಳೆಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಸಂಜೆ ಟೈಮಲ್ಲೇ ತಗೊಂಡ್ ಬಂದು ಅದಕ್ಕೆ ಏನೇನಿದೆ ಎಲ್ಲ ಮುಗಿಸ್ಕೊತಾ ಇದ್ರು. ಮನೆ ದೊಡ್ಡದಾಗಿರೋದ್ರಿಂದ ಮಕ್ಳಿಗೆ ಆಟ ಆಡೋಕಂತೂ ತುಂಬಾ ಚೆನ್ನಾಗಿತ್ತು. ಸೊ ಅದ್ರಲ್ಲೂ ನನ್ ಮಗಳು ಬೀಳೋದು ಏಳೋದು ಇದ್ದಿದ್ದೆ. ಆ ಮಕ್ಳು ಸೈನ್ಯನೇ ಸೇರ್ಕೊಂಡ್ ಬಿಟ್ಟಿತ್ತಲ್ಲ, ಸೊ ಅವಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು. ಸೊ ಬೀಳ್ತಾನೆ ಇದ್ಲು, ಹೇಳ್ತಾನೆ ಇದ್ಲು. ಅದು ಎಷ್ಟು ಏಟ್ ಆಗಿದ್ಯೋ ಏನೋ ಗೊತ್ತಿಲ್ಲ. ಸೊ ಅವಳು ಇವಳುನು ಜಗಳ ಬಿಡ್ಸೋದು ಇನ್ನೊಂದು ದೊಡ್ಡ ಕೆಲ್ಸ ಆಗಿತ್ತು ನಮ್ಗೆ. ಸೊ ಇಬ್ರು ಅವಳ ಕೈಲಿರೋದು ಇವಳಿಗೆ ಬೇಕು, ಇವಳ ಕೈಲಿರೋದು ಅವಳಿಗೆ ಬೇಕು. ಸೊ ಇವಳು ಸೈಲೆಂಟ್ ಆಗಿ ಅವಳಿಗೆ ಹೊಡಿಯೋದು, ಅವಳು ಇನ್ನೊಬ್ಳು ಯಾರು ಇಲ್ದಾಗ ಇವಳು ಹೊಡಿಯೋದು. ಸೊ ಇದನ್ನೇ ಮಾಡ್ತಾ ಇದ್ರು ಇವ್ರು ನೋಡೋದೇ ಒಂಥರ ಖುಷಿ.
ನೆಕ್ಸ್ಟ್ ಒಂದು 8 ಗಂಟೆ ಸುಮಾರಿಗೆ ದೇವ್ರದ್ದು ಆಭರಣ ಏನಿದೆ ಅದನ್ನ ತಗೊಂಡ್ ಬರ್ತಾ ಇದ್ರು. ಸೊ ಅದನ್ನು ಅಷ್ಟೇ ಫ್ಲವರ್ ಡೆಕೋರೇಷನ್ ಎಲ್ಲ ಆಗಿತ್ತು, ದೇವಸ್ಥಾನ ಆಗಿರ್ಬೋದು, ಒಳಗಡೆ ದೇವ್ರ ಆಗಿರ್ಬೋದು, ಬಟ್ ಆಭರಣ ಏನು ತಂದಿರ್ಲಿಲ್ಲ. ಸೊ ಅದನ್ನು ಕೂಡ ಈ ತರ ತಮಟೆಯಿಂದ ಎಲ್ಲ ಕೊಟ್ಬಿಟ್ಟು, ಆಮೇಲೆ ಅವರು ಆಭರಣ ತರೋರು ಅಷ್ಟೇನೆ ಈ ತರ ಅವ್ರ ನೆಲಕ್ಕೆ ಕಾಲಿಡ್ದಂಗೆ ಕಂಪ್ಲೀಟ್ ಅವ್ರ ಮನೆಯಿಂದ ದೇವಸ್ಥಾನದವರೆಗೂ ಈ ತರ ಸೀರೆನ ಅಥವಾ ಏನಾದ್ರು ಬಟ್ಟೆ ಹಾಸ್ಬಿಟ್ಟು ಅವ್ರನ್ನ ಹಿಂಗೆ ಕರ್ಕೊಂಡ್ ಬಂದು ದೇವ್ರ ಆಭರಣನ ದೇವಸ್ಥಾನಕ್ಕೆ ಒಪ್ಪಿಸ್ತಾರೆ. ಅದು ಯಾರೋ ಮನೇಲಿ ಇರುತ್ತಂತೆ. ಸೊ ಅದನ್ನ ಪ್ರತಿ ಅಂದ್ರೆ ಈ ಹಬ್ಬದ ಟೈಮಲ್ಲಿ ಈ ತರ ಹಿಂಗೆ ಮರ್ಯಾದೆ ಅಂದ್ರೆ ರಾಜ ಮರ್ಯಾದೆ ಕೊಟ್ಬಿಟ್ಟು ಸೊ ಇದನ್ನ ತಗೊಂಡ್ ಬಂದ್ಬಿಟ್ಟು ದೇವ್ರಿಗೆ ಒಪ್ಸಿ ಅದು ಹಬ್ಬ ಎಲ್ಲ ಮುಗಿದ್ಮೇಲೆ ಮತ್ತೆ ತಗೊಂಡೋಗಿ ಅದೇ ಇಡ್ತಾರೆ. ನೆಕ್ಸ್ಟ್ ಇದು ಬಂದು ಮೆರವಣಿಗೆ ದೇವ್ರು ಲಕ್ಷ್ಮೀ ದೇವಿನೇ, ಬಟ್ ಗೊತ್ತಿರತ್ತಲ್ಲ ದೇವಸ್ಥಾನದಲ್ಲಿ ಇರೋ ದೇವ್ರೆ ಬೇರೆ ಇರುತ್ತೆ, ಈ ತರ ಮೆರವಣಿಗೆ ದೇವ್ರೆ ಬೇರೆ ಇರುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಅಲಂಕಾರ ಮಾಡ್ಬಿಟ್ಟು ಅದಾದ್ಮೇಲೆ ಇದನ್ನು ಕೂಡ ಪೂಜೆಗೆ ಅಂದ್ಬಿಟ್ಟು ಎತ್ತುತ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ನಮ್ದು ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಕೆಲವರು ಸ್ಯಾರಿ ಪಿನ್ಗಳು ಮಾಡ್ಕೋತಾ ಇದ್ವಿ. ಇನ್ನ ಇಲ್ಲಿ ನಾಳೆ ಪೂಜೆಗಾಗಿರ್ಬೋದು, ನಮಗೆ ಮುಡ್ಕೊಳಕ್ ಆಗಿರ್ಬೋದು, ಎಲ್ಲದಕ್ಕೂ ಹೂ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೂ ಕಟ್ತಾ ಇದ್ರು ಎಲ್ರು ಸೇರ್ಕೊಂಡು. ಸೊ ಆಲ್ರೆಡಿ ಒಂದು 40% ರಿಲೇಟಿವ್ಸ್ ಹತ್ರ ಇರೋ ರಿಲೇಟಿವ್ಸ್ ಎಲ್ಲ ಬಂದ್ಬಿಟ್ಟಿದ್ರು. ಪಟಾಕಿ ಅಂತೂ ಕೇಳಂಗೆ ಇರ್ತಿರ್ಲಿಲ್ಲ. ಸೊ ನಾನ್ ಸ್ಟಾಪ್ ಆಗಿ ಪಟಾಕಿ ಹೊಡಿತಾನೆ ಇದ್ರು. ನಮ್ಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ಮನೆ ಹತ್ರನೇ ಇತ್ತು. ಸೊ ಮನೆ ಹೊರಗಡೆಯಿಂದನೇ ದೇವಸ್ಥಾನದಲ್ಲಿ ಏನಾಗುತ್ತೆ ಅಂತ ಕಾಣ್ತಾ ಇರುತ್ತೆ. ಸೊ ಅಷ್ಟು ನಮ್ದು ರೋಡ್ಗೆನೆ ಮನೆ ಹತ್ರ ದೇವಸ್ಥಾನ ಇರೋದ್ರಿಂದ ಸೊ ಯಾವ ಫಂಕ್ಷನ್ ನಾವು ಮಿಸ್ ಮಾಡ್ಲಿಲ್ಲ. ಸೊ ಚೂರ್ ತಮಟೆ ಸೌಂಡ್ ಬರ್ತಿದ್ದಂಗೆನೆ ಯಾರಾದ್ರೂ ಹೋಗಿ ವಿಡಿಯೋನಾರು ಮಾಡ್ಕೊತಾ ಇದ್ವಿ, ಅಥವಾ ಸೊ ಎಲ್ರು ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತಾ ಇದ್ವಿ. ಸೊ ಅದು ಮೆರವಣಿಗೆ ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂತಾ ಇದ್ರು. ಇದಾದ್ಮೇಲೆ ನೆಕ್ಸ್ಟ್ ನಾವು ಆರತಿ ಎತ್ತೋದು ಇರೋದು. ಸೊ ಅದು ನೈಟ್ ಆಲ್ಮೋಸ್ಟ್ 12 ಗಂಟೆ ಮೇಲೆ ಸ್ಟಾರ್ಟ್ ಇತ್ತು. ಹಾಗಾಗಿ ಸ್ವಲ್ಪ ಎಲ್ಲ ಊಟ ಮುಗಿಸ್ಕೊಂಡು ಎಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಮನೇಲಿ ಇದ್ವಿ. ಸೊ ನಾನೇ ಎಲ್ಲ ಎಷ್ಟೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿರೋದು. ಸೊ ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಜನ ಅಷ್ಟೇ ಈ ತರ ತಮಟೆ ಸೌಂಡ್ ಬರ್ತಿದ್ದಂಗೆನೆ ಅದೇ ಮೊಬೈಲ್ ಕೊಡಿ ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ಮಾಡಕ್ಕೆ ಅಂತ ಅನ್ಬಿಟ್ಟು ಬಂದು ಕಂಪ್ಲೀಟ್ ಆಗಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ. ಹೇ ಗಾಯ್ಸ್, ಟೈಮ್ 12 ಗಂಟೆ ಆಗಿದೆ ರಾತ್ರಿ. ಸೊ ಎಲ್ಲರೂ ಮಲಗಿದ್ದಾರೆ. ಪಾಪು ಅರುಣ್ ಕೂಡ ಮಲಗಿದ್ದಾನೆ, ಹೊರಗಡೆನೂ ಎಲ್ಲರೂ ಮಲಗಿದ್ದಾರೆ. ನನಗೂ ನಿದ್ದೆ ಗೊತ್ತೈತೆ, ಆದ್ರೆ ಏನ್ ಮಾಡೋದು, ಮಲ್ಕೋಬೇಕು, ಆದ್ರೆ ರೆಡಿ ಆಗ್ಬೇಕು. ವಿಡಿಯೋ ತಲೆನೋವು ಬಂದಿತ್ತು, ಟ್ಯಾಬ್ಲೆಟ್ ತಗೊಂಡು ಮಲಗಿ. ಸೊ ಈಗ ಮತ್ತೆ ಎದ್ದು ರೆಡಿ ಆಗ್ತಾ ಇದೀವಿ. ಬಂದ್ರು, ರೆಡಿ ಎಲ್ಲ ಆಯ್ತು. ಇವ್ರಿನ್ನು ಸೀರೆ ಉಳ್ಕೊಂಡಿದ್ದಾರೆ, ರೆಡಿ ಆಗಿಲ್ಲ. ಹೊಲ್ದು ತೋರಿಸು. ಅವರು ಅಷ್ಟೇ ಇನ್ನು ಜ್ಯುವೆಲ್ಸ್ ಹಾಕೋಬೇಕು. ಸೊ ಈಗಿರೋದು ಹಬ್ಬ ಹೇರ್ ಸ್ಟೈಲು ಎಲ್ಲ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದೇ ಇರೋದು. ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು. ಸೊ ರೆಡಿ ಆದ್ಮೇಲೆ ಫುಲ್ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೇನೆ. ಸೊ ಫೈನಲಿ ರೆಡಿ ಆಗಿದ್ದೀನಿ. ಸೊ ಇದು ನನ್ನ ಫೈನಲ್ ಔಟ್ಫಿಟ್. ಸೊ ಹೇರ್ ಸ್ಟೈಲ್ ಕೂಡ ಅಷ್ಟೇ ಈ ಥರ ಬಂದಿದೆ. ಸೊ ಇನ್ನು ಕೆಲವೊಂದು ಫೋಟೋಸ್ಗಳನ್ನ ತೆಗೆಸ್ಕೋಬೇಕು. ಈಗ ಹೋಗಿ ಫೋಟೋಸ್ ತೆಗೆಸ್ಕೋತೀವಿ. ಸೊ ಅದಾದಮೇಲೆ ಇನ್ನೇನು ಆರತಿ ಬರೋ ಟೈಮ್ ಆಯಿತು. ಸೊ ಆರತಿ ಬಂದಮೇಲೆ ಮತ್ತೆ ಸಿಗ್ತೇನೆ. ಇಷ್ಟಪ್ಪ ಒಂಚೂರು ಯಾರು ನಾವೇ ತುಂಬ್ತೀವಿ. ನೀವು ಮಾಡಕ್ ಬರಲ್ಲ. ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಡಪ್ಪ.
ಈಗ ಆಲ್ರೆಡಿ ಸುಮಾರು ನೈಟ್ 1 ಕಾಲ ಆಗಿತ್ತು ನೋಡಿ. ಆದ್ರೂ ಎಷ್ಟು ಜನ ಇರ್ದಿದ್ದಾರೆ. ಪ್ರತಿ ಮನೆಯಿಂದ ಈ ತರ ಆರತಿ ಹೊರಡುತ್ತೆ. ಸೊ ಆರತಿ ಅಂದ್ರೆ ಲಾಸ್ಟ್ ನನ್ನ ಮಾರಬ್ಬನ ಹಬ್ಬ ವಿಡಿಯೋದಲ್ಲೆಲ್ಲ ತೋರಿಸ್ದಂಗೆ ಸೊ ಕಂಪ್ಲೀಟ್ ಡೆಕೋರೇಷನ್ ಆ ತರ ಹೂವಿಂದಾಗಿರ್ಬೋದು ಹಣ್ಣಿಂದಾಗಿರ್ಬೋದು ಏನೂ ಇರಲ್ಲ. ಸೊ ಜಸ್ಟ್ ಒಂದು ಅದು ತಂಬಿಟ್ಟು ಇಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಅಂದ್ರೆ ನಾವು ಏನ್ ತಂಬಿಟ್ಟು ಮಾಡಿರ್ತಾರಲ್ಲ ಅದನ್ನ ಇಟ್ಬಿಟ್ಟು ಒಂದು ಬಿಳಿ ಬಟ್ಟೆಯಲ್ಲಿ ಮುಚ್ಬಿಟ್ಟು ಇಡ್ತಾರೆ. ಸೊ ಇದಕ್ಕೆ ಒಂದು ಸ್ಟೋರಿನೇ ಇದೆ, ಅದನ್ನ ನಾನು ಶಾರ್ಟ್ ಅಂಡ್ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಅವಾಗೆಲ್ಲ ಊರಲ್ಲಿ ಹಬ್ಬ ಆಗ್ತಿರ್ಬೇಕಾದ್ರೆ ಈಗೆಲ್ಲ ಕಾಲ್ಸ್ಗಳು ಮೀಡಿಯಾ ಎಲ್ಲ ಇದೆ. ಸೊ ಅವಾಗೆಲ್ಲ ಇರ್ತಾ ಇರ್ಲಿಲ್ವಂತೆ. ಸೊ ಹಿಂಗೆ ಯಾರೋ ಒಬ್ರು ನೆಂಟ್ರನ್ನೆಲ್ಲ ಹಬ್ಬಕ್ಕೆ ಕರಿಬೇಕು ಅಂತ ಹೋದಾಗ ಸೊ ಬರೋಷ್ಟೊತ್ತಿಗೆ ಲೇಟ್ ಆಗ್ಬಿಟ್ಟಿತ್ತಂತೆ. ಆಮೇಲೆ ಈಗ ಎಷ್ಟೊಂದ್ ಜನ ಎಲ್ಲರೂ ಕೆಲವರು ಹೂವಿನಾಗಿರ್ಬೋದು ಹಣ್ಣು ಎಲ್ಲಾ ಕಡೆ ಅವ್ರವ್ರಿಗೆ ಎಷ್ಟೆಷ್ಟು ಕೆಪಾಸಿಟಿ ಇದು ಎಲ್ಲಾ ಕಡೆ ಎಲ್ಲಾ ರೀತಿಲೂ ಡೆಕೋರೇಷನ್ ಮಾಡಿ ಇಟ್ಟಿದ್ರಂತೆ. ಬಟ್ ಯಾರೋ ಒಂದ್ ಅಜ್ಜಿ ಈ ತರ ಹಿಂಗೆ ಊರ್ ಹಬ್ಬ ಕರಿಯಕ್ ಹೋಗಿ ಸೊ ಲೇಟ್ ಆಗಿ ಬಂದು ಅಯ್ಯೋ ನಂಗೆ ಟೈಮ್ ಇಲ್ಲ ಅನ್ಬಿಟ್ಟು ನೀಟಾಗಿ ಮಡಿ ಬಟ್ಟೆಲಿ ಎಲ್ಲಾ ಸ್ನಾನ ಮಾಡ್ಕೊಂಡು ಮನೇಲಿ ಏನಿದೆ ಇಟ್ಟಲ್ಲಿ ಅದ್ರಲ್ಲೇ ಒಂದು ತಂಬಿಟ್ ತರ ಮಾಡಿ ಒಂದು ಪಾತ್ರೆಯಲ್ಲಿ ಈ ತರ ತಂಬಿಟ್ಟು ಇಟ್ಬಿಟ್ಟು ಸೊ ಒಂದು ಬಿಳಿ ಬಟ್ಟೆ ಮುಚ್ಕೊಂಡು ಹಿಂಗೆ ಆರತಿ ತಗೊಂಡ್ ಬಂತಂತೆ. ಅಂದ್ರೆ ಕಂಪ್ಲೀಟ್ ಆಗಿ ಡೆಕೋರೇಷನ್ ಮಾಡಕ್ಕಾಗ್ಲಿ ಏನಕ್ಕೂ ಅದ ಟೈಮ್ ಇರ್ಲಿಲ್ವಂತೆ. ಸೊ ಬಟ್ ಅವಾಗ ಆ ದೇವ್ರು ಬಂದ್ಬಿಟ್ಟು ನನ್ಗೆ ಈ ಅಲಂಕಾರ ಮಾಡಿರೋ ಎಲ್ಲಾ ಇದಕ್ಕಿನ ಆರತಿಗಿನ ನನ್ಗೆ ಈ ಅಜ್ಜಿ ಮಾಡಿರೋದೇ ತುಂಬಾ ಇಷ್ಟ ಆಯ್ತು, ನನಗೆ ಯಾವಾಗ ಹಬ್ಬ ಮಾಡಿದ್ರು ನನಗೆ ಈ ತರನೇ ಮಾಡಿ ಅಂತ ಏನೋ ಹೇಳ್ತಂದೆ. ಸೊ ಅವಾಗಿಂದ ಈ ನಡೆ ನಡ್ಕೊಂಡ್ ಬಂದಿರೋದು. ಸೊ ನನ್ಗೂ ಕಂಪ್ಲೀಟ್ ಆಗಿ ಗೊತ್ತಿಲ್ಲ, ನಾನು ಎಷ್ಟು ಕೇಳಿದೀನೋ ಅಷ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ತರ ಆರತಿ ತಗೊಂಡ್ ಬಂದು ಒಂದ್ ಕಡೆ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಸೊ ಇಲ್ಲಿ ಒಂದ್ ಕಡೆ ಕೂರಿಸ್ತಾರೆ. ಎಲ್ಲರೂ ಅಷ್ಟೇ ಇದೇ ತರ ಮಾಡಿರ್ತಾರೆ. ಸೊ ನೋಡಿ ಆಲ್ಮೋಸ್ಟ್ 1-1.5-2 ಗಂಟೆ ಆಗಿದೆ. ಎಲ್ಲರೂ ಎದ್ದಿದ್ರು. ನಾವು ಕೂಡ ಅಷ್ಟೇ ಎಲ್ಲರೂ ಅಂದ್ರೆ ಒಂದೊಂದು ರೋಡ್ ಇಂದನು ಬೀದಿಯಿಂದನೂ ಎಲ್ಲಾ ಹೆಣ್ಮಕ್ಳನ್ನು ಮನೆಯಿಂದ ಕರ್ಕೊಂಡ್ ಬಂದು ಈ ಕಡೆ ಒಂದ್ ಕಡೆ ಕೂರಿಸ್ಬಿಟ್ಟು ಸೊ ಅದಾದ್ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು. ಇಲ್ಲಿ ಕೂತಿರ್ಬೇಕಾದ್ರೆ ಈ ಕಡೆ ಒಂದ್ ಕಡೆ ಪಟಾಕಿ ಹೊಡಿತಾ ಇರ್ತಾರೆ, ಇನ್ನೊಂದ್ ಕಡೆ ಇಲ್ಲಿ ಅದೇನೇನೋ ಹೇಳೋದು ಅದು ಭಜನೆಗಳು ಮಾಡೋದು ಏನೇನೋ ಮಾಡ್ತಾ ಇರ್ತಾರೆ. ಸೊ ನಾವು ಅಷ್ಟೇ ಎಲ್ಲಾರು ಹಿಂಗೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ವಿ. ಸೊ 1-2:30ವರೆಗೂ ನಾನು ಎಚ್ಚರ ಆಗಿದ್ದೆ. ನನ್ಗೆ ಫಸ್ಟ್ ಹುಷಾರಿರ್ಲಿಲ್ಲ, ಟ್ಯಾಬ್ಲೆಟ್ ಬೇರೆ ತಗೋತಿದ್ನಲ್ಲ. ಸೊ ಸ್ವಲ್ಪ ತಾದ್ಮೇಲೆ ನನ್ಗೆ ನಿದ್ದೆ ಬರಕ್ ಸ್ಟಾರ್ಟ್ ಆಗೋಯ್ತು, ಕಂಟ್ರೋಲೇ ಆಗ್ಲಿಲ್ಲ. ಸೊ ಹಂಗೂ ನಾನು ನಿದ್ದೆ ಮಾಡ್ತಾ ಇದ್ದೆ ಅಷ್ಟು ಸೌಂಡ್ ಅಲ್ಲೂ, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಈ ತರ ಕುತ್ಕೊಂಡು ಅಲ್ಲೇನೆ ಅಷ್ಟು ಸೌಂಡ್ ಅಲ್ಲಿ ನಿದ್ದೆ ಮಾಡ್ತಾ ಇದ್ದೆ. ಅದಾದ್ಮೇಲೆ ಕಂಟ್ರೋಲ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಲ್ಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನ್ ಮನೆಗ್ ಬಂದ್ಬಿಟ್ಟೆ. ಸೊ ಬಟ್ ಅಕ್ಕ ಅವರೆಲ್ಲ ಇದ್ರು. ಅದು ಇವ್ರೆ ಅಂತಲ್ಲ, ಒಟ್ಟು ಮನೆಯಿಂದ ಯಾರಾದ್ರೂ ಹೆಣ್ಮಕ್ಳುಗಳು ಅದನ್ನ ಆರತಿ ಹೊರ್ಬೇಕು ಅನ್ನೋದಿದೆ. ಸೊ ಅಕ್ಕರೆಲ್ಲ ಇದ್ರಲ್ಲ, ಹಾಗಾಗಿ ನಾನ್ ಬಂದ್ಬಿಟ್ಟು ಮಲ್ಕೊಂಡೆ. ಮನೆಗ್ ಬಂದ್ ನೋಡಿದ್ರೆ ನಮ್ ಗಂಡ್ ಮಕ್ಳು ಮಿಕ್ತವ್ರೆಲ್ಲಾನು ಆರಾಮಾಗಿ ಒಂದ್ ಕಡೆ ಎಲ್ಲ ಫುಲ್ ಹಾಸ್ಕೊಂಡ್ ನೀಟಾಗಿ ಮಲ್ಕೊಂಡಿದ್ರು. ಸೊ ನಾನ್ ಲೈಟ್ ಏನ್ ಹಾಕಕ್ ಹೋಗ್ಲಿಲ್ಲ, ಸುಮ್ನೆ ಡಿಸ್ಟರ್ಬ್ ಆಗತ್ತೆ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲ ಚೆನ್ನಾಗಿ ಒಳ್ಳೆ ನಿದ್ದೆ ಮಾಡ್ತಾ ಇದ್ರು. ನೆಕ್ಸ್ಟ್ ಇದು ಬೆಳಗಿನ ಜಾವ 5 ಗಂಟೆಲಿ ನೋಡಿ, 5 ಗಂಟೆ ಅನ್ನೋಂಗಿಲ್ಲ ಅಷ್ಟು ಜನ ಸೇರಿದ್ರು. ಸೊ ಕಾಣಿಸ್ತಿದ್ಯಾ, ಅದು ಎಲ್ಲಾನು ಎಲ್ಲಾ ರೋಡಿಂದನು ಹೆಣ್ಮಕ್ಳನ್ನ ಅದು ಕರ್ಕೊಂಡ್ ಬಂದು ಒಂದ್ ಕಡೆ ಕೂರಿಸ್ಬಿಟ್ಟು ಆಮೇಲೆ ಇದು ಮೆರವಣಿಗೆ ಲಕ್ಷ್ಮೀ ದೇವಿ ಇದೆಯಲ್ಲ, ಸೊ ಅದ್ರ ಜೊತೆ ಅದು ಆರತಿ ಏನ್ ಮಾಡ್ಕೊಂಡಿರ್ತಾರೆ ಹೆಣ್ಮಕ್ಳು, ಸೊ ಅವನು ಎಲ್ಲಾನು ಕರ್ಕೊಂಡ್ ಬಂದು ಈ ತರ ದೇವಸ್ಥಾನನ ಒಂದು 3 ರೌಂಡ್ ಹೊಡಿಸ್ಬಿಟ್ಟು ಆಮೇಲೆ ಅದು ಕೊಂಡ ಏನು ತುಳಿದ್ಬಿಟ್ಟು ಅದಾದ್ಮೇಲೆ ಅದು ನಾವ್ ಮನೆಯಿಂದ ಮಾಡ್ಕೊಂಡ್ ಬಂದಿರೋ ಆರತಿನ ಆ ಲಕ್ಷ್ಮೀ ದೇವಿಗೆ ಒಂದು ಆ ಆರತಿಲಿ ಲಕ್ಷ್ಮೀ ದೇವರಿಗೆ ಒಂದು ಆರತಿ ಬೆಳಗ್ಬಿಟ್ಟು ಅದನ್ನ ಮನೆಗೆ ಕೊಡ್ತಾರೆ. ಅದನ್ನ ತಗೊಂಡ್ ಬಂದು ನಾವು ಮನೆಯಲ್ಲಿ ಇಟ್ಕೋಬೇಕು. ಸೊ ಇದನ್ನ ನಡೆಯೋದು. ಬಟ್ ತುಂಬಾ ಜನ ಸೇರ್ಕೊಂಡಿದ್ರು, 5 ಗಂಟೆ ಅನ್ನೋಂಗೆ ಇರ್ಲಿಲ್ಲ, ಅಷ್ಟು ಜನ ಸೇರ್ಕೊಂಡಿದ್ರು. ಸೊ ಇವತ್ತಿನ ದಿನ ಅಂದ್ರೆ ಈ ಫ್ರೈಡೆ ಬಂದ್ಬಿಟ್ಟು ಇಷ್ಟಿದ್ದು. ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇನೂ ಕೂಡ ಹಬ್ಬದ್ದು ತುಂಬಾ ಚೆನ್ನಾಗಿದೆ. ಸೊ ಸ್ಯಾಟರ್ಡೇನು ಅಷ್ಟೇ. ನೆಕ್ಸ್ಟ್ ಅದು ದೇವ್ರ ಕುಣಿತಗಳಾಗಿರ್ಬೋದು, ಅದು ನೆಕ್ಸ್ಟ್ ತುಂಬಾ ಸ್ಪೆಷಲ್ ಆಗಿ ಏನೇನೋ ಇವೆಂಟ್ಗಳಿತ್ತು, ಅದ್ರ ಜೊತೆ ಆರ್ಕೆಸ್ಟ್ರಾ ಕೂಡ ಇತ್ತು. ಸೊ ನಮ್ಮನೆ ಪುಟ್ಟ ಹೆಣ್ಮಕ್ಳು ಕೂಡ ಆರ್ಕೆಸ್ಟ್ರಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಅದೆಲ್ಲ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಕಂಪ್ಲೀಟ್ ಎಲ್ಲ ಒಂದೇ ವಿಡಿಯೋದೆಲ್ಲ ಮಾಡಕ್ ಆಗಲ್ಲ, ಸೊ ತುಂಬಾ ಲೆಂತಿ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಈ 3 ದಿನ ಹಬ್ಬದ್ದು 3 ಸಪರೇಟ್ ಬ್ಲಾಗ್ಸ್ ಗಳಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಡಕ್ಕೆ ತುಂಬಾ ಚೆನ್ನಾಗಿ ಅನ್ಸ್ತಾ ಇತ್ತು ನಮ್ಗೆ. ನಾನು ವಿಡಿಯೋದಲ್ಲಿ ಎಷ್ಟು ನಿಮ್ಗೆ ನಾನು 100% ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಡೈರೆಕ್ಟ್ ಆಗಿ ನೋಡೋಕಂತೂ ಹಬ್ಬ ತುಂಬಾ ಚೆನ್ನಾಗಿತ್ತು. ಸೊ ಬೆಳಗಿನ ಜಾವ
5 ಗಂಟೆಲಿ ನಾನು ಇರ್ಲಿಲ್ಲ, ಬಟ್ ಅಕ್ಕವರಿದ್ರು. ಸೊ ಅವರು ನಮ್ಮ ಒಬ್ರ ಅಕ್ಕ ಕೂಡ ಕೆಂಡನು ಕೂಡ ತುಳಿದಿದ್ದಾರೆ. ಅದನ್ನು ಕೂಡ ನನ್ನ ಲಾಸ್ಟ್ ವಿಡಿಯೋ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಸೊ ನೆಕ್ಸ್ಟ್ 3 ರೌಂಡ್ ದೇವಸ್ಥಾನ ಹೊಡೆದಾದ್ಮೇಲೆ ಅದು ಕೊಂಡದ್ ಏನಿರುತ್ತೆ ಅದು ಸೌದೆ ಎಲ್ಲ ಕರ್ಗಿ ಕೆಂಡ ಎಲ್ಲ ಹಾಕಿ ನೀಟಾಗಿ ರೆಡಿ ಆಗಿರುತ್ತೆ. ಅದಕ್ಕೆ ಅದು ಏನು ಪೂಜೆ ಎಲ್ಲ ಮಾಡ್ಬೇಕು, ಎಲ್ಲ ಮಾಡ್ಬಿಟ್ಟು ಫಸ್ಟ್ ಅದು ಪೂಜಾರಿ ಎಲ್ಲ ಹೋಗಿ ಅದು ಮೆರವಣಿಗೆ ದೇವಿ ಹೊತ್ಕೊಂಡಿರ್ತಾರಲ್ಲ, ಸೊ ಅವರು ಕೂಡ ಹೋಗಿ ಅದಾದ್ಮೇಲೆ ಅದು ನಮ್ಮ ಮನೆಯಿಂದ ಹೋಗಿರೋ ಆರತಿಗಳು ಯಾರಾದ್ರೂ ಮನೆಯಿಂದ ಒಬ್ರು ಸೊ ಆ ಆರತಿನ ಎತ್ಕೊಂಡು ಈ ತರ ಕೆಂಡ ತುಳಿಬೇಕು ಅಂತ ಇದೆ. ಸೊ ನಾನು ಧೈರ್ಯ ಮಾಡ್ಲಿಲ್ಲ, ಬಟ್ ಲಕ್ಷ್ಮಿ ಅಕ್ಕ ಅವ್ರು ಧೈರ್ಯ ಮಾಡ್ಬಿಟ್ಟು ಈ ಸಲ ಕೆಂಡ ತುಳಿದಿದ್ದಾರೆ. ಸೊ ಇದು ಬೆಳಗಿನ ಜಾವ ಆಲ್ಮೋಸ್ಟ್ ಪೂಜೆ ಎಲ್ಲ ಆಗಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ಸೊ ಅವಾಗ ಇನ್ನೂ ತುಂಬಾ ಜನ ಸೇರ್ಕೊಂಡ್ಬಿಟ್ಟಿದ್ರು. ಸೊ ಮಲ್ಗಿರೋರೆಲ್ಲ ಎದ್ದು ಬಂದ್ಬಿಟ್ಟಿದ್ರು. ಅದಾದ್ಮೇಲೆ ಇದೆಲ್ಲ ಮುಗಿಸ್ಕೊಂಡು ಆರತಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾನು ನೆಕ್ಸ್ಟ್ ಮತ್ತೆ ಡೇ 2ದು ಡೇ 3ದು ಸಪ್ರೇಟ್ ವ್ಲಾಗ್ಸ್ಗಳಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಹೋಪ್ ನಿಮ್ಗೆ ಈ ಹಬ್ಬದ ವ್ಲಾಗ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಆದಷ್ಟು ಕ್ಯಾಪ್ಚರ್ ಮಾಡಿದೀನಿ. ಸೊ ಆದಷ್ಟು ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ತೋರ್ಸಕ್ ಟ್ರೈ ಮಾಡಿದೀನಿ, ಬಿಕಾಸ್ ತುಂಬಾ ಲೆಂತಿ ಆದ್ರೆ ನಿಮ್ಗೂ ಬೋರಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ ಆಗಿ ತೋರ್ಸೋಕ್ ಕೂಡ ಟ್ರೈ ಮಾಡಿದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬೈ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.